ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಲಂಚಮುಕ್ತ ಕರ್ನಾಟಕ ವೇದಿಕೆಯ ಗೌರವಾಧ್ಯಕ್ಷರು, ಅವರು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೀನಿ. ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿರುವಂತಹ ದೊರೆಸ್ವಾಮಿಯವರ ಅನೇಕ ಸಂಗಾತಿಗಳೇ, ಅಭಿಮಾನಿಗಳೇ ಮತ್ತು ಬೆಂಬಲಿಗರೇ, ಇವತ್ತೊಂದು ವಿಶಿಷ್ಟವಾದ ಸನ್ನಿವೇಶದಲ್ಲಿ ನಾವಿಲ್ಲಿ ಸೇರಿದ್ದೀವಿ ಅಂತ ನನಗನ್ಸುತ್ತೆ. ದೊರೆಸ್ವಾಮಿಯವರು ತೀರು ಹೋಗಿ ಸರಿಯಾಗಿ 5 ವರ್ಷ ಆಯಿತು. ಅವರ ನೆನಪಿನಲ್ಲಿ ಸೇರಿದ್ದೀವಿ. ಆದರೆ ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬಹಳ ದೊಡ್ಡ ದೊಡ್ಡ ಮನುಷ್ಯರು ಇವತ್ತು ದೆಹಲಿಯಲ್ಲಿದ್ದಾರೆ. ಆಗ್ತಾನೆ ಹಲವಾರು ಜನ, ಇಬ್ಬರು ವಿಶೇಷವಾಗಿ ಪ್ರಸ್ತಾಪಿಸಿದ್ರು. ಒಂದು ಪೋಸ್ಟ್ ಕಾರ್ಡ್ಗೆ 2013 ಮೇನಲ್ಲಿ ದೊರೆಸ್ವಾಮಿಯವರು ಒಂದು ಪೋಸ್ಟ್ ಕಾರ್ಡಲ್ಲಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ರು, ಕಳಂಕಿತರನ್ನ ಹೊರಗಿಡಿ ಅಂತ. ಆಗ ಇಬ್ಬರು ಕಳಂಕಿತರು ಸಚಿವ ಸಂಪುಟ ಸೇರೋದಕ್ಕೆ ಸಿದ್ಧವಾಗಿದ್ರು. ಒಬ್ರು ಡಿ ಕೆ ಶಿವಕುಮಾರ್, ಇನ್ನೊಬ್ರು ರೋಷನ್ ಬೇಗ್. 7 ತಿಂಗಳುಗಳ ಕಾಲ ಅವರಿಬ್ಬರನ್ನು ಹೊರಗಿಡಲಾಗಿತ್ತು. ಅದು ಸಣ್ಣ ಸಾಧನೆ ಅಲ್ಲ ಆವತ್ತಿನ ಮಟ್ಟಕ್ಕೆ, ಆದರೂ ಅದು ಒಂದು ರೀತಿಯಲ್ಲಿ ಬಹಳ ಇವತ್ತಿನ ಮಟ್ಟಿಗೆ ಸಣ್ಣ ಸಾಧನೆ ಅಲ್ಲ, ಅದು ಬಹಳ ದೊಡ್ಡ ಸಾಧನೆ. ಆ 7 ತಿಂಗಳ ಕಾಲ ಹೊರಗಿಟ್ಟಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಹುಶಃ ಏನಾಗುತ್ತೋ ಗೊತ್ತಿಲ್ಲ, ಅವರು ಕೂಲಿ ಕೇಳ್ತಾ ಇದ್ದಾರೆ. ಯಾವ ತರಹದ ಕೂಲಿ? ಸಾವಿರಾರು ರೂಪಾಯಿ ನಾವು ಹಣ ಹೂಡಿದ್ದೀವಿ, ಓಡಾಡಿದ್ದೀವಿ, ಪಕ್ಷವನ್ನ ಗೆಲ್ಲಿಸ್ಕೊಂಡು ಬಂದಿದ್ದೀವಿ, ನಾನು ಅಧ್ಯಕ್ಷನಾಗಿದ್ದೀನಿ, ನನಗೆ ಕೂಲಿ ಕೊಡಿ ಅಂದ್ರೆ ನನಗೆ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದು ಏನು ಲೇವಾದೇವಿ ಚರ್ಚೆ ದೆಹಲಿಯಲ್ಲಿ ನಡೀತಾ ಇದೆ ಇವಾಗ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಒಂದು ವಿಶಿಷ್ಟವಾದಂತಹ ವಿಕೃತವಾದಂತಹ ಸನ್ನಿವೇಶದಲ್ಲಿ ಇವತ್ತು ನಾವು ಇಲ್ಲೆಲ್ಲ ಸೇರಿದ್ದೀವಿ. ಅವರ ಕನಸು ಮತ್ತು ಪ್ರಸ್ತುತತೆ ಬಗ್ಗೆ ಮಾತಾಡೋದಕ್ಕೆ ನನಗೆ ತಿಳಿಸಿದ್ದಾರೆ. ಅವರ ಕನಸುಗಳು ಬಹುತೇಕ ನಮಗೆಲ್ಲರಿಗೂ ಇರುವಂತಹದ್ದೇ ಕನಸುಗಳು, ಅಥವಾ ಸ್ವತಂತ್ರ ಭಾರತದ ಗಾಂಧೀಜಿ ಅವರ ನೇತೃತ್ವದಲ್ಲಿ ನಡೆದಂತಹ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ಕಟ್ಟಿಕೊಂಡ ನಂತರ ಸಂವಿಧಾನದಲ್ಲಿ ಬಹುತೇಕವಾಗಿ ಏನಿತ್ತು, ಸಮಾನತೆ, ಸಹಬಾಳ್ವೆ, ಮನುಷ್ಯ ಗೌರವ ಘನತೆಯಿಂದ ಬದುಕುವಂತಹ ಒಂದು ವಾತಾವರಣ, ಇವೇ ಅವರ ಕನಸುಗಳಾಗಿತ್ತು. ಆದರೆ ಇವತ್ತು ಅವುಗಳ ಪ್ರಸ್ತುತತೆ ಬಗ್ಗೆ ಮಾತಾಡೋದಕ್ಕೆ ಬಂದಾಗ ಬಹಳ ಜನ, ವಿಶೇಷವಾಗಿ ಸಿದ್ದನಗೌಡ ಪಾಟೀಲ್ರು ಬಹಳ ಚೆನ್ನಾಗಿ ಇವತ್ತಿನ ಕಾರ್ಪೊರೇಟೀಕರಣ, ಸಾಮ್ರಾಜ್ಯಶಾಹಿತ್ವ ಇಂಥದ್ರ ಬಗ್ಗೆ ಎಲ್ಲ ಮಾತಾಡ್ತಿರುವಾಗ ಅವುಗಳ ಪ್ರಸ್ತುತತೆ ಎಷ್ಟು ಅಗತ್ಯ ಇದ್ರೂ ಅವುಗಳಿಗಿರುವಂಥ ಸವಾಲುಗಳು ಏನು ಅನ್ನೋದು ನಮ್ಗೆ ಅದರಿಂದ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಕನಸುಗಳು ಮತ್ತು ಪ್ರಸ್ತುತತೆ ಅನ್ನೋದಕ್ಕಿಂತ 2-3 ವೈಯಕ್ತಿಕವಾದ ವಿಷಯಗಳನ್ನು ಈ ಸಂದರ್ಭದಲ್ಲಿ ಮಾತಾಡೋದ್ರ ಮೂಲಕ ದೊರೆಸ್ವಾಮಿ ಅವ್ರನ್ನ ನೆನೆಸ್ಕೊಳ್ಳ ಬಯಸ್ತೀನಿ. ಆದಿತ್ಯ ಭಾರದ್ವಾಜ್ ಹೇಳಿದ್ರು, ಅವರು ದೊರೆಸ್ವಾಮಿ ಅವರು ಮೈಸೂರು ಪಾಕ್ ಬೇಕು ಅಂತ ಹೇಳಿದ್ರು. ಆಗ ರವಿಕೃಷ್ಣ ರೆಡ್ಡಿಗೆ ಅವ್ರು ಹೇಳಿದ್ದೆ, ಅವ್ರು ತಗೊಂಡೋಗಿ ಕೊಟ್ಟಿದ್ರು ಅಂತ. ಬಹಳ ವಿಶೇಷವಾದ ಸನ್ನಿವೇಶದಲ್ಲಿ ದೊರೆಸ್ವಾಮಿ ಅವರಿಂದ ನನಗೆ ಕರೆ ಬಂದಿದ್ದು. ಅವರು ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. 103 ವರ್ಷ ಆಗೋಗಿತ್ತು ಆಗಲೇ ಅಷ್ಟೊತ್ತಿಗೆ ಅವರಿಗೆ. ಬಹುಶಃ ಮೇ 10ನೇ ತಾರೀಕು 2021ರಲ್ಲಿ ನನಗೆ ಕರೆ ಬಂದಿದ್ದು ಅನ್ಸುತ್ತೆ. ನಾವೆಲ್ಲ ಭೂಕಬಳಿಕೆ ವಿರೋಧಿ ಹೋರಾಟದಲ್ಲಿ ಸಕ್ರಿಯವಾಗಿದ್ದಾಗ BH ಸುರೇಶ್ ಅಂತ ಇಲ್ಲಿರೋ ಅನೇಕರಿಗೆ ಪರಿಚಯ, ಅವ್ರ ಮೂಲಕ ನನಗೆ ಕರೆಸಿದ್ರು, ಆ ರವಿಗೆ ಒಂದು ಸ್ವಲ್ಪ ಕರಿಯಪ್ಪ ಅಂತ. ನನಗೆ ಗೊತ್ತಾಯ್ತು ದೊರೆಸ್ವಾಮಿ ಅವರು ಆಗೆಲ್ಲ ಕೋವಿಡ್ ಇತ್ತು, ಎಲ್ಲರೂ ಜಾಸ್ತಿ ಎಲ್ಲೂ ಓಡಾಡ್ತಾ ಇರಲಿಲ್ಲ. ಹಾಗಾಗಿ ಹೇಗೆ ಹೋಗೋದು, ಹಾಸ್ಪಿಟಲ್ ಬಿಡ್ತಾರ ಅಂತೆಲ್ಲ ಕೇಳಿಕೊಂಡು ನಾನು ಹೋದ ತಕ್ಷಣ ಅವರು, ನನಗೆ ಸಾಕಾಗಿದೆ, ಯಾರಿಗೆ ಹೇಳಿದ್ರು ಕೇಳ್ತಾ ಇಲ್ಲ, ನಿನ್ಗೆ ಹೇಳಿದ್ರೆ ನೀನು ಕೇಳ್ತೀಯ ಅಂತ ನೀನು ಕರ್ಸ್ಕೊಂಡಿದ್ದೀನಿ, ನಿನ್ನ ಮಾತನ್ನ ಡಾಕ್ಟರ್ಗಳು ಕೇಳಬಹುದು, ಇನ್ನು ಮಾತಾಡೋರ ಜೊತೆಗೆ ನನಗೆ ದಯಾಮರಣ ಕೊಡಿಸ್ಬಿಡು ಅಂತ ಅಂದರು. ದೊರೆಸ್ವಾಮಿಯವರ ದೇಹಕ್ಕೆ ಅದು ಬಹಳ ಗಟ್ಟಿ ದೇಹ, ಅಜಾನುಬಾಹು ದೇಹ. ಆ ದೇಹ ಇನ್ನೂ ಅವರ ಚೈತನ್ಯವನ್ನ ಹೊತ್ಕೊಳ್ಳೋದಿಕ್ಕೆ ಸಿದ್ಧವಾಗಿತ್ತು, ಅಷ್ಟು ಸಶಕ್ತವಾಗಿತ್ತು. ಸಣ್ಣ ಪುಟ್ಟ ಒಂಚೂರು ಹರ್ನಿಯ ಇತ್ತು, ಕೋವಿಡ್ ಇತ್ತು, ಆದರೆ ಅವ್ರಿಗೆ ಮಾನಸಿಕವಾಗಿ ಅಷ್ಟೊತ್ತಿಗೆ ಬಹುಶಃ ನನ್ನ ಕೆಲಸ ಇಲ್ಲಿ ಮುಗಿದಿದೆ ಅನ್ನುವಂಥ ರೀತಿಯಲ್ಲಿ, ಬಹುಶಃ ಈ ಜೈನರು ಸಲ್ಲೇಖನ ವ್ರತ ಮಾಡುವ ರೀತಿನಲ್ಲಿ, ಹಾಗಾಗಿ ಸಾಕು ಇಲ್ಲಿಗೆ ಅಂತ ದೊರೆಸ್ವಾಮಿ ಅವರಿಗೆ ಖಚಿತವಾಗಿ ಅನಿಸಿತ್ತು ನನ್ನ ಕೆಲಸ ಇಲ್ಲಿ ಮುಗಿದಿದೆ ಅಂತ. ಹಾಗಾಗಿ ನಾನು ಸ್ವಲ್ಪ, ಯಾಕೆಂದ್ರೆ ಗೊತ್ತಿಲ್ಲದೆ ಇರೋರಿಗೋ ಅಥವಾ ಮಕ್ಕಳಿಗೋ ವಿಚಾರದ ಬಗ್ಗೆ ಹೇಳ್ಬೋದು ಏನಾಗಿದೆ ಅಥವಾ ಆಗೋದಿಲ್ಲ ಅಂತ. ದೊರೆಸ್ವಾಮಿ ಅವ್ರಿಗೂ ಗೊತ್ತಿಲ್ಲ
ಗೊತ್ತಿರುವಂತ ವಿಚಾರನೆ ಏನು, ಇಲ್ಲಿ ದಯಾಮರಣ ಕೊಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮಲ್ಲಿ ನಮ್ಮ ದೇಶದಲ್ಲಿ ಇನ್ನೂ ಆ ತರಹದ ಪದ್ಧತಿ ಇಲ್ಲ ಅಂತ. ಸೊ ಹಾಗಾಗಿ ನಾನು ಮಾತಾಡ್ತಾ ಇಲ್ಲ ಸರ್ ಹಾಗೆಲ್ಲ ಆಗೋದಿಲ್ಲ, ನಿಮ್ಗೂ ಗೊತ್ತಲ್ವಾ ಅಂತ ಕೇಳ್ಕೊಂಡು ಆಮೇಲೆ ಪ್ರತಿ ದಿವಸ ಸಿರಿಮನೆ ನಾಗರಾಜ್ ಅವರು ಒಂದಿಬ್ಬರನ್ನ ವ್ಯವಸ್ಥೆ ಮಾಡಿದ್ರು. ಅವರು ರಾತ್ರಿ ಹೊತ್ತು ಇರ್ತಾ ಇದ್ರು. ಸೊ ಹಗಲೊತ್ತು ನಾನು ಹೋಗಿ ಅವ್ರನ್ನ ನಿದ್ದೆ ಮಾಡದೇ ಇದ್ದಂಥವ್ರನ್ನ ಅವ್ರು ಕಳಿಸಿ ಸಂಜೆ ತನಕ ದೊರೆಸ್ವಾಮಿ ಅವ್ರ ಜೊತೆ ಸುಮಾರು ಒಂದು 10-12 ದಿವಸ ನಿರಂತರವಾಗಿ ಪ್ರತಿ ದಿವಸ ಮನೆಯಿಂದ ಅವ್ರಿಗೆ ಬಿಸಿ ಬಿಸಿಯಾದ ಅನ್ನ, ಒಂದಷ್ಟು ಸಾರು, ಆಮೇಲೆ ಒಂಚೂರು ತುಪ್ಪ ಎಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದೆ. ಅವರು ತಿನ್ನೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ಕಾಫಿ ಕುಡಿಯೋರು. ಒಂದ್ ದಿವಸ ಜಿಲೇಬಿನೂ ತೆಗೆದುಕೊಂಡು ಹೋಗಿದ್ದೆ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಿಲೇಬಿ ಅಂದ್ರೆ ಬಹಳ ಇಷ್ಟ, ಕಾಫಿ ಅಂದ್ರೇನು ಅಷ್ಟೇ ಬಹಳ ಇಷ್ಟ. ಆ ಮಧ್ಯದಲ್ಲಿ ನಮ್ಮ ಆದಿತ್ಯ ಹೇಳ್ದಾಗೆ ಬೇರೆ ಬೇರೆ ಮೈಸೂರು ಪಾಕು ಎಲ್ಲ ಸಣ್ಣದಾಗಿ ಚೂರು ತಿಂತಾ ಇದ್ರು, ಜಾಸ್ತಿ ತಿಂತಾ ಇರ್ಲಿಲ್ಲ. ಬಡಗಲಪುರ ನಾಗೇಂದ್ರ ಅವ್ರು ನಾನು ಬಂದಾಗ ಮಾತಾಡ್ತಿರೋ ಒಂದು ಮಾತು ಹೇಳಿದ್ರು. ನಾನು ಯಾವಾಗಲೂ ಒಂದು ಸಭೆಯಲ್ಲಿ ಅವರು ಪರಿಚಯ ಆಗಿದ್ರು ಏನೋ, ಆಮೇಲೆ ಇನ್ನೆಷ್ಟೋ ದಿವಸ ಆದ್ಮೇಲೆ ಹೋದ್ಮೇಲೆ ಅವರು ನನ್ನ ಹೆಸರಿಡ್ದು ಕರೆದ್ರು ಅಂತ. ಮೇ 25, ಇವತ್ತು 26, ಮೇ 25, 2021 ಅಂದ್ರೆ ದೊರೆಸ್ವಾಮಿ ಅವರು ತೀರ್ ಹೋಗೋದಿಕ್ಕೆ ಹಿಂದಿನ ದಿವಸ. ಬಹುಶಃ ಇದೇ ಸಮಯದಲ್ಲಿ ಈ ಏನ್ ಸಮಯ ಇದೆ, ಇದೇ ಸಮಯದಲ್ಲಿ ಅವ್ರು ನನ್ಗೊಂದು ಡೈಲಾಗ್ ಹೊಡೆದ್ರು, ವಿಠಲ್ ಭಟ್ಟನ ಪುರಾಣ ಬಿಟ್ಟಲ್ಲಿಗೆ ಸೈ ಅಂತ. ಅಂದ್ರೆ ಅದಕ್ಕೆ ಮೊದಲು ಅವರು ಸುಮಾರು 3 ಗಂಟೆಗಳ ಕಾಲ ನನ್ನ ಜೊತೆಗೆ ಮಾತಾಡಿದ್ರು. ಕೇವಲ ಮೊನ್ನೆ ಪರಿಚಯ ಆದಂತಹ ಅಥವಾ ಆಗ ಯಾವಾಗಲೋ ಬಡಗಲಪುರ ನಾಗೇಂದ್ರ ಅವ್ರ ಹೆಸರು ಜ್ಞಾಪಕ ಇಟ್ಕೊಂಡಿದ್ರು ಅಂತಲ್ಲ, ಅದಕ್ಕಿಂತ ಸುಮಾರು 45-50 ವರ್ಷಗಳ ಹಿಂದೆ ನಡೆದಂತಹ ಭೂದಾನ ಚಳುವಳಿಯ ಒಂದು ಹೋರಾಟದಲ್ಲಿ ಅವರು ಪಾವಗಡ ತಾಲೂಕಿನ ಯಾವುದೋ ಹಳ್ಳಿಗೆ ಹೋದಾಗ ಹಳ್ಳಿಯ ಕೆಲವು ಹಿರಿಯರನ್ನ, ಜಮೀನ್ದಾರರನ್ನ ಸೇರಿಸಿ ಆ ಹಳ್ಳಿಯಲ್ಲಿ ಬಡವರಿಗೆ, ಭೂರಹಿತ ಕೃಷಿ ಕಾರ್ಮಿಕರಿಗೆ ಜಮೀನು ಹಂಚಿಕೆ ಮಾಡುವಂತಹ ಒಂದು ಘಟನೆ ನೆನಪಿಸ್ಕೊಳ್ತಾ, ಆ ಊರಿನ ಗೌಡ್ರು ಅಥವಾ ಯಜಮಾನರು ಯಾರಿದ್ರು ಏನೋ ರಂಗಸ್ವಾಮಿನೋ ಅಂತ, ಅವರ ಹೆಸರು ಸಮೇತವಾಗಿ ಅವತ್ತು ಮೇ 25, 2021 ನನಗೆ ಹೇಳಿದ್ರು. ಸುಮಾರು 3 ಗಂಟೆಗಳ ಕಾಲ ಅದೇನಿತ್ತು ಅವತ್ತು ಅವ್ರ ಉಮೇದು. ನಾನು ಪಕ್ಕದಲ್ಲಿ ನನ್ನ ಫೋನಲ್ಲಿ ರೆಕಾರ್ಡ್ ಹಾಕೊಂಡು ಕೂತ್ಕೊಂಡು 3 ಗಂಟೆಗಳ ಕಾಲ ಮಾತಾಡಿದ್ರು. ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಕೊನೆಗೆ ಅವ್ರಿಗೂ ಒಂದು ರೀತಿಯಲ್ಲಿ ಸಾಕು ಅನ್ನಿಸ್ತೇನೋ, ಕೊನೆಗೆ ನಗ್ತಾ ಇಲ್ಲಪ್ಪ ಇರ್ಲಿ ಬಿಡಪ್ಪ, ವಿಠಲ್ ಭಟ್ಟನ ಪುರಾಣ ಬಿಟ್ಟಲ್ಲಿಗೆ ಸೈ ಅಂತ. ನನ್ಗೂ ಅದು ಸರಿಯಾಗಿ ಅರ್ಥ ಆಗ್ಲಿಲ್ಲ. ಅಂದ್ರೆ ನಾವೆಲ್ಲಿಗೆ ಬಿಡ್ತೀವೋ ಅಲ್ಲಿಗೆ ಮುಗಿಯುತ್ತೆ ಅನ್ನೋ ರೀತಿನಲ್ಲಿ ಹೇಳಿದ್ರು. ಬಹಳ ನಾನು ಆಗ್ಲೇ ಹೇಳ್ದಂಗೆ ಅವರ ದೇಹಕ್ಕೆ ಆ ಒಂದು ಚೈತನ್ಯವನ್ನ ಹೊರುವಂತಹ ಶಕ್ತಿ ಇತ್ತು. ಆದರೆ ಅವ್ರಿಗೆ ಸಾಕಾಗಿತ್ತು. ಆ ರೀತಿನಲ್ಲಿ ಕಳೆದ ಕೊನೆಯ 10-12 ದಿವಸಗಳು ಬಹಳ ಕಡಿಮೆ ತಿಂತಾ ಇದ್ರು. ಕೆಲವೊಂದ್ಸಲ ತಿಂದಿದ್ದನ್ನು ಅವರಿಗೆ ಸರಿಯಾಗಿ ಮೈಗತ್ತುತ್ತಾ ಇರಲಿಲ್ಲ, ಬಹಳ ಕಡಿಮೆ ತಿಂತಾ ಇದ್ರು. ಒಂದು ರೀತಿನಲ್ಲಿ ಉಪವಾಸ ಇದ್ದೆ. ಅವರ ಶ್ರೀಮತಿ ಅದಕ್ಕಿಂತ ಒಂದು 3-4 ವರ್ಷಗಳ ಹಿಂದೆ ಯಾವ ಕೊಠಡಿಯಲ್ಲಿ ಪ್ರಾಣ ಬಿಟ್ಟಿದ್ರೋ ಅದೇ ಕೊಠಡಿಗೆ ಮಾರನೇ ದಿವಸ ಅವ್ರಿಗೆಲ್ಲಾನು ಕೆಲವೊಂದು ವಿಚಾರಗಳನ್ನ ಗಮನಿಸಿ ಈಗ ಆಕ್ಸಿಜನ್ ಮಾಸ್ಕ್ ಆ ಥರ ಹಾಕಿದ್ದನ್ನೆಲ್ಲ ತೆಗೆದು ಅದೇ ಇದಕ್ಕೆ ತೆಗೆದುಕೊಂಡು ಹೋಗಲಾಯ್ತು. 26ನೇ ತಾರೀಕು ದೊರೆಸ್ವಾಮಿ ಅವರು ಈ ರೀತಿ ನಮ್ಮನ್ನ ಅಗಲಿದ್ರು. ಕೊನೆ ದಿವಸದ ತನಕ ಅವರಿಗೆ ದೇಶದ ಬಗ್ಗೆ, ಜನರ ಬಗ್ಗೆ ಕಾಳಜಿ ಇತ್ತು. ಅವರ ಕನಸುಗಳೇನಿತ್ತು, ಒಂದು ಸಮಾನತೆ, ಸಹಬಾಳ್ವೆ. ವಿಶೇಷವಾಗಿ ಕೊನೆ ದಿವಸಗಳಲ್ಲಿ ಅವರು ಈ ಭೂರಹಿತ ಕೃಷಿ ಕಾರ್ಮಿಕರಿಗೆ ಕನಿಷ್ಠ 2 ಎಕರೆ ತೋಟ ಅಥವಾ 5 ಎಕರೆ ಒಣಭೂಮಿ ಕೊಡಬೇಕು, ಮತ್ತೆ ನಗರದ ವಾಸಿಗಳಲ್ಲಿರುವಂತವರಿಗೆ ಒಂದು ಸೈಟ್ ಆದ್ರೂ ಕೊಡಬೇಕು ಅನ್ನುವಂತ ಹೋರಾಟ ಏನಿತ್ತು, ಬಹಳ 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 ನಿಷ್ಠೆಯಿಂದ ಅದನ್ನ ನಡೆಸಿದ್ರು. ಅದಕ್ಕೆ ನಮ್ಮ ಕುಮಾರ್ ಸಮತಾಳ ಸೇರಿದಂತೆ, ನೂರ್ ಶ್ರೀಧರ್ ಸೇರಿದಂತೆ 10 ಜನ ಆ ಹೋರಾಟದಲ್ಲಿ ಬಹಳ ಕೊನೆಯ ತನಕ ಸಾಥ್ ಕೊಟ್ರು. ಆದ್ರೆ ಅವರು ಬಿಜೆಪಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಹುಶಃ ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆ ಕಂದಾಯ ಸಚಿವರಾಗಿದ್ರು. ಅವ್ರ ಜೊತೆಗೆ ಮತ್ತು ಕಾಗೋಡು ತಿಮ್ಮಪ್ಪ ಅವ್ರ ಜೊತೆಗೆ ಹಲವಾರು ಸಭೆಗಳನ್ನ ಮಾಡಿದ್ರು. ಕೊನೆ ದಿವಸಗಳಲ್ಲೂ ಸಹ ಅವರಿಗೆ ಆ ವಿಚಾರ ಬಗ್ಗೆ ಒಂದು ನಿಷ್ಠೆ ಇತ್ತು. ಅದೇ ರೀತಿಯಲ್ಲಿ ಮದ್ಯ ನಿಷೇಧದ ಬಗ್ಗೆನು. ಯಾಕಂದ್ರೆ ಗಾಂಧಿವಾದಿಗಳಿಗೆ, ನಾವು ಗಾಂಧಿವಾದ ಅಥವಾ ಗಾಂಧೀಜಿಯ ಬೆಂಬಲಿಗರು ಎಷ್ಟೆಲ್ಲ ನಿಷ್ಠೆ, ಪ್ರಾಮಾಣಿಕತೆ, ಬದ್ಧತೆಯಿಂದ, ನೈತಿಕತೆಯಿಂದ ಬದುಕಿದ್ರು ಅನ್ನೋದಕ್ಕೆ ನಮ್ಮ ಮುಂದೆ ಇದ್ದಂತಹ ನಾವು ಕಣ್ಣಾರೆ ಕಂಡಂತಹ ಜೀವಂತ ಉದಾಹರಣೆ ದೊರೆಸ್ವಾಮಿ ಅವರಾಗಿದ್ರು. ಅವ್ರಿಗೆ ಯಾರೋ ಕರಿಬೇಕು ಅಂತಿರ್ಲಿಲ್ಲ. ಆಮೇಲೆ ನನ್ನ ವಿಚಾರಕ್ಕೆ ಬರೋದಾದ್ರೆ, ನಾನು ಒಂದ್ ದಿವಸ ಜೈಲು ಕಳಿಸೋದ್ರಲ್ಲಿ ದೊರೆಸ್ವಾಮಿ ಅವರ ಪಾತ್ರ ಬಹಳ ದೊಡ್ಡದಿತ್ತು. ಪರಪ್ನಗರ ಜೈಲಲ್ಲಿ ನಾನು ರಾಗಿ ಮುದ್ದೆ ತಿಂದ್ಕೊಂಡು ಬರೋದಕ್ಕೆ ಮಂಡೂರು ಹೋರಾಟದಲ್ಲಿ. ಸೊ ನಾನು ಅಚಾನಕ್ಕಾಗಿ ಮಂಡೂರು ಹೋರಾಟದಲ್ಲಿ ದೊರೆಸ್ವಾಮಿ ಅವರ ಮಂಡೂರಿಗೆ ಹೋಗೋದಕ್ಕೆ ಹಿಂದಿನ ದಿವಸ ಅಲ್ಲಿ ಹೋಗಿ ನಾನು ಒಂದು ರೀತಿಯಲ್ಲಿ ಅಲ್ಲೊಂದಷ್ಟು ಪಾತ್ರವನ್ನು ನಿಭಾಯಿಸಿದ್ದೆ. ಅದಾದ ನಂತರ ದೊರೆಸ್ವಾಮಿ ಅವ್ರ ಮಂಡೂರಿಗೆ ಹೋದ ದಿವಸ ಮಂಡೂರಿನ ಒಂದಷ್ಟು ಜನರನ್ನ ಆನೇಕಲ್ ಜೈಲ್ಗೆ ಕರ್ಕೊಂಡು ಬಂದಿದ್ರು, ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಡಿಟೈನ್ ಮಾಡಿ ಮಾರನೇ ದಿವಸ ದೊರೆಸ್ವಾಮಿ ಅವರ ಜೊತೆಗೆ ನಾನು ಮಂಡೂರಿಗೆ ಹೋದಾಗ, ನಾನು ಹಿಂದಿನ ದಿವಸ ಪೊಲೀಸರಿಗೆ
ತರಾಟೆಗೆ ತೆಗೆದುಕೊಂಡಿದ್ದನ್ನ ಗಮನಿಸಿ ಅಲ್ಲೆಲ್ಲ 144 ಸೆಕ್ಷನ್ ಆಗ್ಬಿಟ್ಟಿದ್ರು ನಾವು ಬರ್ತೀವಿ ಅಂತ. ಹಾಗಾಗಿ ಇನ್ಯಾರೋ ಒಬ್ರು ಬರ್ಬೇಕಾಗಿತ್ತು, ನಾನು ಅವ್ರ ಜೊತೆಗೆ ಬರ್ತೀನಿ, ನೀವು ಹೋಗಿ ಸರ್ ಅಂತ ದೊರೆಸ್ವಾಮಿ ಅವ್ರಿಗೆ ಹೇಳಿದ್ಮೇಲೆ ನಾನು ಒಬ್ಬನೇ ಅಲ್ಲಿ ಒಂದು 2 ನಿಮಿಷ ನಿಂತ್ಕೊಂಡ ತಕ್ಷಣ ಪೊಲೀಸರು ನನ್ನನ್ನ ಹೇಳ್ಕೊಂಡು ಹೋಗ್ಬಿಟ್ರು. ಹೇಳ್ಕೊಂಡು ಹೋಗಿ ಎಲ್ಲೆಲ್ಲೋ ಸುತ್ತಾಡಿಸಿ ಕೊನೆಗೆ ಪರಪ್ಪನಗರ ಜೈಲಲ್ಲಿ ಬಿಟ್ರು. ಒಂದ್ ದಿವಸ ಜೈಲಲ್ಲಿ ಇದ್ದು ಬಂದೆ. ಸೊ ನನ್ನನ್ನ ಮಂಡೂರಿಗೆ ಕರ್ಕೊಂಡು ಹೋಗಿ ಜೈಲಿಗೆ ಬಿಟ್ಟು ಬಂದವರು ದೊರೆಸ್ವಾಮಿ ಅವರು. ಆದ್ರೆ ನನಗೆ ಹಲವಾರು ತಮಾಷೆಗೆ ಹೇಳ್ತಾ ಇದ್ದೀನಿ, ಆ ರೀತಿನಲ್ಲಿ ಅವ್ರು ಯಾರೋ ಹೋರಾಟಕ್ಕೆ ಕರೀಲಿ ಅಂತಲ್ಲ. ಅವ್ರು ಹೇಳಿದಾಗೆ ಇದು ನಾನು ಬಾಧ್ಯ, ಬೆಂಗಳೂರಿನ ಕಸವನ್ನ ತೆಗೆದುಕೊಂಡು ಹೋಗಿ ಮಂಡೂರಲ್ಲಿ ತಿಪ್ಪೆ ಮಾಡ್ತಾ ಇರೋದಕ್ಕೆ ಅದ್ರಲ್ಲಿ ನನ್ನದು ಒಂದು ಪಾತ್ರ ಇದೆ ಅನ್ನುವಂತಹ ರೀತಿಯಲ್ಲಿ ಸಮಾಜದ ವಿಚಾರವನ್ನ ತಮ್ಮದೇ ಒಂದು ಸಮಸ್ಯೆ ಅನ್ನೋ, ವೈಯಕ್ತಿಕ ಸಮಸ್ಯೆ ಅಲ್ಲ ಸಾಮಾಜಿಕ ಸಮಸ್ಯೆ ತರ ಪರಿಗಣಿಸ್ಕೊಂಡು ಹೋರಾಟ ಮಾಡ್ತಾ ಇದ್ರು. ಯಾರ ಜೊತೆಗೆ ಬೇಕಾದ್ರೂ ಅವರು ಸಾಥ್ ಕೊಡ್ತಾ ಇದ್ರು. ನಿಜವಾದ ಗಾಂಧಿವಾದಿಗಳು ಹೇಗಿರ್ತಾರೆ ಅಂದ್ರೆ ಯಾರನ್ನೂ ದ್ವೇಷಿಸೋದಿಲ್ಲ, ವಿನಾಕಾರಣ ಯಾರನ್ನೂ ದ್ವೇಷಿಸೋದಿಲ್ಲ ಅನ್ನೋದಕ್ಕೆ ನಮ್ಮ ಮುಂದೆ ಇದ್ದಂತಹ ಉದಾಹರಣೆ ಅವರು ಯಾವುದೇ ಪಕ್ಷವಾಗಿರ್ಲಿ ಯಾವುದೇ ಪಂಥವಾಗಿರ್ಲಿ ಅವ್ರ ಮಾತುಗಳನ್ನ ಕೇಳ್ತಾ ಇದ್ರು. ಕೇಳಿ ಅದಕ್ಕೆ ತಮ್ಮದೇ ಆದಂತಹ ಒಂದು ನೈತಿಕತೆಯ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ಉತ್ತರಿಸ್ತಾ ಇದ್ರು. ಆ ರೀತಿಯಲ್ಲಿ ಗಾಂಧಿವಾದದ ಒಂದು ಪರಮೋಚ್ಚ ಆದರ್ಶ ಮತ್ತು ಉದಾಹರಣೆಯಾಗಿ ನಮ್ಮ ಮುಂದೆ ಇದ್ದಂಥವರು ದೊರೆಸ್ವಾಮಿ ಅವರು. ಈ ಸಂದರ್ಭದಲ್ಲಿ ಅವರಿಗೆ ಬಹುಶಃ 97-98 ಆಗಿತ್ತು. ಆ ಸಂದರ್ಭದ ಒಂದು ವಿಚಾರವನ್ನ ನಾನು ಹೇಳಬೇಕು. SR ಹಿರೇಮಠರು ಅವರು ಒಬ್ಬ ಜಡ್ಜ್ ವಿರುದ್ಧ, ರಾಮ್ ಮೋಹನ್ ರೆಡ್ಡಿ ಅನ್ನುವಂತಹ ಒಬ್ಬ ಹೈಕೋರ್ಟ್ ಜಡ್ಜ್ನ ವಿರುದ್ಧ ಈ ಜಡ್ಜು ಭ್ರಷ್ಟಾಚಾರಿ ಆಗಿದ್ದಾನೆ ಅಂತ ಎಲ್ಲೋ ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಹೇಳಿಕೆ ಕೊಡ್ತಾರೆ. ಅದು ವಿಶೇಷವಾಗಿ ಕನ್ನಡಪ್ರಭದಲ್ಲಿ ಬಂದ್ಬಿಡುತ್ತೆ. ಕನ್ನಡಪ್ರಭದಲ್ಲಿ ಬಂದಾಗ ಆ ರಾಮ್ ಮೋಹನ್ ರೆಡ್ಡಿ ಜಡ್ಜು ಆತ ಇನ್ನು ರಿಟೈರ್ಡ್ ಆಗೋದಕ್ಕೆ ಇನ್ನೊಂದು ತಿಂಗಳು 2 ತಿಂಗಳು ಅಷ್ಟೇ ಇದ್ದಿದ್ದು ಆ ಜಡ್ಜ್ಗೆ. ನಿಮ್ಗೆ ಗೊತ್ತಿದೆ ರಿಟೈರ್ಡ್ ಆಗೋವಾಗ ಜಡ್ಜ್ಗಳು ಯಾವೆಲ್ಲ ರೀತಿಯಲ್ಲಿ ಅಲ್ಲಿ ತನಕ ಪ್ರಾಮಾಣಿಕವಾಗಿರೋ ಅನೇಕ ಜಡ್ಜ್ಗಳು ರಿಟೈರ್ಮೆಂಟ್ ಪೀರಿಯಡ್ ಅಲ್ಲಿ ಭ್ರಷ್ಟರಾಗಿರೋದನ್ನ ನಾವು ಕರ್ನಾಟಕದಲ್ಲಿ ಕಣ್ಣಾರೆ ಕಂಡಿದ್ದೀವಿ. ಸೊ ಆ ಸಂದರ್ಭದಲ್ಲಿ SR ಹಿರೇಮಠರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅವರೇ ದಾಖಲಿಸ್ಕೊಂಡು ಏನೇನೋ ನಡೆಯುತ್ತೆ. ಕನ್ನಡಪ್ರಭದ ಪತ್ರಕರ್ತ ಆವಾಗ ಸಂಪಾದಕರಾಗಿದ್ದಂತ ಸುಗತ ಶ್ರೀನಿವಾಸ ರಾಜು ಅವ್ರನ್ನೂ ಸೇರಿದಂತೆ ಎಲ್ಲರನ್ನೂ ಪಾರ್ಟಿ ಮಾಡಿ ಒಂದು ಇಡೀ ದಿವಸ ಕೋರ್ಟಲ್ಲಿ ನಿಲ್ಲಿಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರಕರಣ ನಡೆಯುತ್ತೆ ಅಂದಾಗ ದೊರೆಸ್ವಾಮಿ ಅವರು, ನನಗೆ ಅದು ಡೇಟ್ ಗೊತ್ತಿಲ್ಲ ಅಥವಾ ಗೊತ್ತಾಗಿದ್ರೆ ಹೇಳಬಹುದು, ಬಹುಶಃ 98 ಅದು ಆಗಿರಬಹುದು. ಅಂದ್ರೆ 2018-19 ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಅವರಿಗೆ 100 ಹತ್ರ ಇದ್ರು. ಸ್ವತಃ ಹೈಕೋರ್ಟ್ಗೆ ಬಂದು, ಅದು ಮೇಲ್ಮಹಡಿ ಹೈಕೋರ್ಟ್ನ ಮೆಟ್ಟಲುಗಳನ್ನ ಹತ್ತಿ ಕೋರ್ಟ್ ಅಲ್ಲಿ ಬಂದು ಬಹುತೇಕವಾಗಿ ಮಧ್ಯಾಹ್ನ 3 ಗಂಟೆ 4 ಗಂಟೆ ತನಕ ದೊರೆಸ್ವಾಮಿ ಅವರು SR ಹಿರೇಮಠರಿಗೆ ನೈತಿಕ ಬೆಂಬಲ ಕೊಡಬೇಕು ಅಂತ ಹೇಳಿ ಕೂತ್ಕೊಂಡಿದ್ರು. ಅದು ಬಹುಶಃ ಆ ಇಡೀ ಪ್ರಕರಣ ಕರ್ನಾಟಕದ ನ್ಯಾಯಾಂಗದಲ್ಲಿ ಬಹಳ ಚಾರಿತ್ರಿಕವಾದಂತಹ ಪ್ರಕರಣ. ಕೊನೆಗೆ SR ಹಿರೇಮಠರು ಮತ್ತೆ ಹಿರೇಮಠರ ವಕೀಲರು ಯಾವ ತರಕ್ಕೆ ಮಾಡಿದ್ರು ಅಂದ್ರೆ, ಆ ಪ್ರಕರಣವನ್ನೇ ಆ ಜಡ್ಜು ವಿಲೇವಾರಿ ಮಾಡದ ರೀತಿಯಲ್ಲಿ ಬೇರೆ ಇನ್ನೊಂದು ಕೋರ್ಟಿಂದ ಸ್ಟೇ ತಂದ್ರು. ಆ ಪ್ರಕರಣ ಇನ್ನೊಂದು ಕೋರ್ಟ್ಗೆ ವರ್ಗಾವಣೆ ಆಗುವಾಗಾಯ್ತು. ಕೊನೆಗೆ ಆ ಕಂಟೆಂಪ್ಟ್ ಆಫ್ ಕೋರ್ಟನ್ನು ಸಹ ಅವರು ಆ ಜಡ್ಜು ಅದನ್ನೇನು ಮಾಡಲಾರದ ರೀತಿಯಲ್ಲಿ ಮಾಡಿದ್ರು. ನಾನು ಬಹಳ ಸ್ಪಷ್ಟವಾಗಿ ನಾನು ಗಮನಿಸಿರೋದ್ರಿಂದ ಹೇಳ್ತೀನಿ, ಇಡೀ ಕರ್ನಾಟಕದ ನ್ಯಾಯಾಂಗದಲ್ಲಿ ಅತ್ಯಂತ ಚಾರಿತ್ರಿಕವಾದಂತಹ ಘಟನೆ ಅದು. ಎಲ್ಲರೂ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋದಕ್ಕೆ ಪುಕ್ಕಲ ತರ ಓಡುವಂತಹ ಸಂದರ್ಭದಲ್ಲಿ, ಜಡ್ಜ್ಗಳ ವಿರುದ್ಧ ಮಾತಾಡೋದಕ್ಕೆ ಭಯ ಪಡುವಂತಹ ಸಂದರ್ಭದಲ್ಲಿ, ಈಗ ಯಾವ ದೇಶದ ಪರಮೋಚ್ಚ ನ್ಯಾಯಾಲಯದ CJIನೇ ನಾನು ಆ ತರ ಕೇಳಿಲ್ಲ ಬೇರೆ ತರ ಕೇಳಿದೆ ಅನ್ನುವಂತಹ ರೀತಿಯಲ್ಲಿ ಮಾತುಗಳನ್ನ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ, ಯಾವುದೋ ಒಂದು ಕಾಮೆಂಟ್ ಮೇಲೆ ಇವತ್ತು ದೇಶದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಒಂದು ಮೂವ್ಮೆಂಟ್ ಉಟ್ಕೊಂಡಿರುವಂತಹ ಸಂದರ್ಭದಲ್ಲಿ ದೊರೆಸ್ವಾಮಿ ಅಂತವರು ಸಹ ಇಂತಹ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಅವರೇ ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು, ನಾನು ದೇಶದ ಪ್ರಜೆಯಾಗಿ ಪ್ರಧಾನಮಂತ್ರಿಗೆ ಪತ್ರ ಬರೆಯೋದನ್ನ ಕೇಳೋದಕ್ಕೆ ನೀವ್ಯಾರು ಅಂತ ದೊರೆಸ್ವಾಮಿ ಅವರು ಸ್ವತಃ ತಮ್ಮ ವಾದವನ್ನ ಜಡ್ಜ್ಗೆ ಕೇಳಿದ್ರು. ಮಹಾತ್ಮ ಗಾಂಧೀಜಿನು ಸ್ವತಃ ತಮ್ಮ ಪ್ರಕರಣವನ್ನ ವಾದ ಮಾಡುವಾಗ ಇದೇ ತರಕ್ಕೆ ಕೇಳಿದ್ರು. ಆ ರೀತಿಯಲ್ಲಿ ನಮ್ಮ ಕಣ್ಣು ಮುಂದೆ ಇಂತಹ ಒಂದು ಸಂದರ್ಭದಲ್ಲಿ SR ಹಿರೇಮಠರಂತಹ ಹೋರಾಟಗಾರರಿಗೆ ನೈತಿಕ ಬೆಂಬಲ ಕೊಡೋದಕ್ಕೆ ಆ ವಯಸ್ಸಿನಲ್ಲಿ ಬಹುಶಃ ಇದು ನಿಜಕ್ಕೂ ನಾವು ಅನೇಕ ಸಂದರ್ಭಗಳಲ್ಲಿ ನೆನೆಸ್ಕೊಳ್ಬೇಕಾದಂತಹ ಘಟನೆ. ಈ ರೀತಿಯಲ್ಲಿ ಅವರು ಯಾರೇ ಇರಲಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು, ನೈತಿಕವಾಗಿ ಅವರು ಸರಿ ಇದ್ದಾರಾ, ಅವ್ರ ಜೊತೆಗೆ ನಾನು ನಿಲ್ಲಬೇಕು ಅನ್ನುವಂತಹ ಅದನ್ನ ಕೊನೆಯ ದಿನಗಳ ತನಕ ಮಾಡ್ಕೊಂಡು ಬಂದಿದ್ರು. ಆ ಕೊನೆಯ ದಿನಗಳಲ್ಲಂತೂ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಸಿರಿಮನೆ ನಾಗರಾಜು ಮತ್ತು ಅವರ ತಂಡವನ್ನ ನೆನೆಸ್ಕೊಳ್ಬೇಕು. 1-2 ವರ್ಷ 3 ವರ್ಷ ದೊರೆಸ್ವಾಮಿಯವರ ಕೊನೆಯ ದಿನಗಳಲ್ಲಿ ಅವರ 10 ಸಂಗಾತಿಗಳು ದೊರೆಸ್ವಾಮಿಯವರಿಗೆ ಒತ್ತಾಸೆಯಾಗಿ ನಿಂತ್ಕೊಂಡಿದ್ರು.
ಹುಚ್ಚು ನಾಯಿಗಳು ಬೇರೆ ಬೇರೆ ರೀತಿಯಲ್ಲಿ ಬೊಗಳ್ತಾ ಇದ್ದಂತಹ ಸಂದರ್ಭದಲ್ಲೂ ಸಹ ದೊರೆಸ್ವಾಮಿಯವರು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ತಲೆ ಕೆಡಿಸ್ಕೊಳ್ಳದೇನೆ ಅವರು ಬಹಳ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ದಾಖಲಿಸ್ತಾ ಇದ್ರು. ಕೊನೆಯದಾಗಿ ಬಡಗಲಪುರ ನಾಗೇಂದ್ರ ಅವರು ಹೇಳಿದಾಗೆ ಇವತ್ತಿನ ಸಂದರ್ಭದಲ್ಲಿ ನಾನು ಹಲವಾರು ಸಂದರ್ಭದಲ್ಲಿ ಅದನ್ನ ಚುಚ್ಚೋದಿಕ್ಕೋ ಅಥವಾ ಎಚ್ಚರಿಸೋದಿಕ್ಕೋ ಅಥವಾ ದಾರಿ ತಪ್ಪಿದ್ದಾರೆ ಅನ್ನೋದಕ್ಕೂ ಹಲವಾರು ಹೋರಾಟಗಾರರ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ನೇರವಾಗಿನೇ ಮಾತಾಡಿದ್ದೀನಿ, ದಾಖಲಿಸಿದ್ದೀನಿ. ಕೆಲವೊಂದು ಸಂದರ್ಭದಲ್ಲಿ ಕಾಂಬೂಜಿ ಅನ್ನುವಂತಹ ಚಂಪಾ ಅವರು ಏನ್ ಹೇಳ್ತಾ ಇದ್ರು ಆ ಮಾತನ್ನು ಹಲವಾರು ಸಂದರ್ಭದಲ್ಲಿ ಉಲ್ಲೇಖಿಸಿದ್ದೀನಿ. ಈಗ ವಿಶೇಷವಾಗಿ ಎರಡನೇ ಸಿದ್ದರಾಮಯ್ಯ ಅವಧಿ ಏನಿದೆ, ಈ ಅವಧಿಯಲ್ಲಿ ರಾಜ್ಯದ ಅನೇಕ ಹೋರಾಟಗಾರರು ರಾಜಿ ಆಗಿರುವಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರದ ವಿಚಾರಕ್ಕೆ ಬಂದಾಗ ಭ್ರಷ್ಟಾಚಾರ ವಿಷಯವೇ ಅಲ್ಲ, ಕೋಮುವಾದ ಒಂದೇ ವಿಷಯ. ನರೇಂದ್ರ ಮೋದಿ ಮತ್ತು ಬಿಜೆಪಿಯವರ ಅತಿ ದೊಡ್ಡ ಬಲ ಅದು ವಿರೋಧ ಪಕ್ಷಗಳು, NDA ತರ ವಿರೋಧ ಪಕ್ಷಗಳಲ್ಲಿರುವಂತಹ ಭ್ರಷ್ಟಾಚಾರ, ವಂಶ ಪಾರಂಪರ್ಯ ರಾಜಕಾರಣನೇ ಬಹಳ ದೊಡ್ಡ ಆಸ್ತಿ, ಬಹಳ ದೊಡ್ಡ ಶಕ್ತಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಅವರಿಗೆ. ಆ ತರಕ್ಕಿರುವಾಗ ಅದನ್ನು ಎದುರಿಸೋದಕ್ಕೆ ನಾವೊಂದು ತಾತ್ವಿಕತೆ ಮತ್ತು ನೈತಿಕತೆ ಮೇಲೆ ಒಂದು ರಾಜಕಾರಣವನ್ನ ಮತ್ತು ಪರ್ಯಾಯವನ್ನ ಕಟ್ಟಬೇಕು ಅನ್ನುವಂತಹ ಮನಸ್ಥಿತಿ ಇಲ್ಲದೆ ಬಹುತೇಕವಾಗಿ ಈಗ ಇರುವಂತಹ ಏನು 20-30 ವರ್ಷ ವಯಸ್ಸಿನ ಯಾರಾದ್ರೂ ಚಿಂತಕರು ಹೋರಾಟಗಾರರು ಬಂದ್ರೆ ಆಗ್ಬೇಕೇ ಹೊರತು ಈಗ ಕರ್ನಾಟಕದಲ್ಲಿ 50-60 ವರ್ಷ ದಾಟಿರುವಂತಹ ಬಹುತೇಕ ಹೋರಾಟಗಾರರು ಅನೇಕ ಸಂದರ್ಭಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ರಾಜಿ ಆಗ್ತಾನೆ ಬರ್ತಾ ಇದ್ದಾರೆ. ನೀವೇನಾದರೂ ದೊರೆಸ್ವಾಮಿ ಅವರಿಗೆ ನಿಜವಾಗ್ಲೂ ನಾವೊಂದಷ್ಟು ಅವರಿಗೆ ಒಂದು ಗೌರವವನ್ನ ಮತ್ತು ಕೃತಜ್ಞತೆಯನ್ನ ಸಲ್ಲಿಸಬೇಕು ಮತ್ತು ಅದಕ್ಕೆ ಅರ್ಹತೆಯನ್ನ ಪಡೆದುಕೊಳ್ಬೇಕು ಅಂದ್ರೆ ದಯವಿಟ್ಟು ಪ್ರಾಮಾಣಿಕತೆಯಿಂದ ನೈತಿಕತೆಯಿಂದ ದೊರೆಸ್ವಾಮಿ ಅವರ ತರಹಕ್ಕೆ ಬದುಕೋದನ್ನ ರೂಢಿಸಿಕೊಳ್ಳಿ. ಇವತ್ತು ಸಾಕಷ್ಟು ಸಂಪನ್ಮೂಲಗಳು, ಸಾಕಷ್ಟು ಅವಕಾಶಗಳು ನಿಮಗಿದೆ, ದಾದಿ ತಪ್ಪುವ ಅವಕಾಶ ಅಗತ್ಯ ಇಲ್ಲ. ಹಾಗಾಗಿ ಆ ಮೂಲಕ ನೀವು ದೊರೆಸ್ವಾಮಿ ಅವರ ಕನಸುಗಳೇನಿತ್ತು ಅವುಗಳು ಪ್ರಸ್ತುತ ಮಾಡ್ಕೊಳ್ಬೇಕು ಅನ್ನೋ ಹಾಗಿದ್ರೆ ಆ ತರಹದ ರೀತಿಯಲ್ಲಿ ಒಂದು ನೈತಿಕ ಬದುಕನ್ನ ಕಟ್ಕೊಳ್ಳೋದಕ್ಕೆ ನೀವೆಲ್ಲ ಕಂಕಣಬದ್ಧರಾಗಿ ಕೆಲಸ ಮಾಡಿ ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಈ ಸಂದರ್ಭದಲ್ಲಿ ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ದೊರೆಸ್ವಾಮಿ ಅವರ ಕೊನೆಯ ದಿನಗಳಲ್ಲಿ ಅವರ ಸೇವೆಯನ್ನ ಮಾಡೋದಿಕ್ಕೆ ಒಂದು ಸಿಕ್ಕಂತ ಅವಕಾಶ ನನ್ನ ಜೀವನದ ಪರಮ ಸೌಭಾಗ್ಯಗಳಲ್ಲಿ ಒಂದು ಅಂತ ಭಾವಿಸ್ತಾ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ರವಿಕೃಷ್ಣ ರೆಡ್ಡಿ ಅವರಿಗೆ ಧನ್ಯವಾದ.